ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಯಾವ ಸಮಯ ಯಾವ ಸಂದರ್ಭದಾಗ ಯಾವ ಮಾತಾಡ್ಬೇಕನ್ಲಿಕ್ಕ ಭಾರಿ ಹುಷಾರದಾರ ನೋಡ್ರಿ. ಒಂದ್ ಕಡೆ ರಾಜ್ಯಸಭೆಗ ದೇವೇಗೌಡರ ಹೆಸರು ಮಿಸ್ ಆಗ್ತಿದ್ದಂಗೆನೆ ಈ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೆ, ದೇವೇಗೌಡರಿಗೆ, ಇಡೀ ಜೆಡಿಎಸ್ ಪಕ್ಷಕ್ಕ ನನ್ನ ಮನಿ ಅನ್ನೋದು ತೆರೆದ ಬಾಗಿಲಾಗಿರ್ತೈತಿ, ಯಾವಾಗ ಬೇಕಾದಾಗ ಬಂದು ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ರಿ, ನೀವು ಬೆಳಿರಿ ನಾವು ಬೆಳೆಯೋಣ ಅನ್ನುವಂತಹ ಸೌಹಾರ್ದತೆಯ ಮಾತುಗಳನ್ನಾಡ್ಯಾರ. ನನ್ನ ಕಾರ್ಯಕರ್ತರಿಗೆ ನಾನು ಹೇಳೋದಿಷ್ಟೇ, ಇವತ್ತು ಹಿಂದೆ ನಾನೇ ರಾಜಕೀಯವಾಗಿ ಬಿಜೆಪಿ ದೂರ ಇಡಬೇಕು ಅಂತ ಹೇಳಿ ಇವತ್ತು ಅನಿತಾ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಟ್ಟು ನಾವೆಲ್ಲ ನಿಂತು ಸಹಾಯ ಮಾಡಿದ್ವು. ಕುಮಾರಸ್ವಾಮಿ ಅವ್ರಿಗೂ ಮಾಡಿದ್ವು. ಆದ್ರೆ ನಾನು ಹಿಂದೆ ಏನಾಯ್ತು ಅನ್ನೋದನ್ನ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ನಾನು ಜನತಾದಳ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಈ ಡಿ.ಕೆ. ಶಿವಕುಮಾರ್ ಈ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮಗೂ ಕೂಡ ಈ ಡಿ.ಕೆ. ಶಿವಕುಮಾರ್ ಇದ್ದಾನೆ. ನನ್ನ ಮನೆ ಬಾಗಿಲು ನಿಮ್ಗೂ ಕೂಡ ತೆರೆದಿದೆ. ನೀವು ಕೂಡ ನನ್ನನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ನಿಮ್ಗೂ ಒಳ್ಳೇದಾಗ್ಲಿಕ್ಕೆ ನಾನು ಎಲ್ಲ ತರದ ನಿಮ್ಗೆ ಸಹಕಾರ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ನನಗೆ ಯಾಕೋ ಇದು ಪಕ್ಷ ಭೇದ ಮರೆತು ಸಮಸ್ಯೆ ಬಗೆಹರಿಸೋದ್ರ ಬಗ್ಗೆ ಅನ್ನೋದಕ್ಕಿಂತಲೂ ಮೈತ್ರಿಗೂ ಅವಕಾಶ ಐತಿ ಅನ್ನೋ ಅರ್ಥದಾಗ ಹೇಳಿದ್ದು ಅನ್ಸಂತೈತ್ ನೋಡ್ರಪ್ಪ. ನೋಡ್ರಿ, ಅವ್ರಿಗಾದ್ರೆ ಹಿಂಗಂತ ಪಾಪ ಡಿ.ಕೆ. ಶಿ ಅವರ ಅಭಿಮಾನಿಗಳಿಗೆ ಹೊಸ ತರ ಗಿಫ್ಟ್ ಕೊಡ್ಲಿಕ್ಕತ್ತಾರ. ಇದೊಂಥರ ಹೊಸ ಗ್ಯಾರಂಟಿ ಯೋಜನೆ, ಅರ್ಧಂಬರ್ಧ ತಿಂದಿರುವಂತಹ ಎಂಜಲು ಆಪ್ ಆಫರ್ ಕೊಟ್ಟಾರ ನೋಡ್ರಿ. ಅನ್ ಆಪಲ್ ಅ ಡೇ ಕೀಪ್ಸ್ ಅ ಡಾಕ್ಟರ್ ಅವೇ ಅನ್ನೋ ಮಾತೈತಿ. ಅಂದ್ರ ಪ್ರತಿದಿನ ಒಂದ್ ಆಪಲ್ ತಿಂದ್ರ ವೈದ್ಯರನ್ನ ನೋಡುವ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ. ಆದ್ರ ಈ ತರ ಅರ್ಧಂಬರ್ಧ ತಿಂದು ಕಚ್ಚಿ ಒಗದ್ರ ಸಿದ್ದರಾಮಯ್ಯನವರಿಂದ ದೂರ ಇರಬಹುದಾ? ಅದ್ರ ಸಲುವಾಗಿ ಡಿ.ಕೆ. ಶಿ ಸಾಹೇಬ್ರ ಹಿಂಗ್ ಮಾಡಿದ್ರ ಏನೇ ಆಗಿರ್ಲ್ರಪ್ಪ. ತಮಗ ಹಾಕಿರುವಂತಹ ಸೇಬು ಹಣ್ಣಿನ ಹಾರದಾಗ ಹಿಂಗ ಅರ್ಧ ತಿಂದ್ ಒಗಿಲಿಕತ್ತಾರಲ್ಲ, ಏನ್ ಗಿಣಿ ಅಂತ ತಿಳ್ಕೊಂಡ್ರ ತಮಗ ತಾವೇ? ಯಾರಿಗ್ ಗೊತ್ತು. ಆದ್ರೂ ಅಭಿಮಾನಿಗಳು ಹಿಂಗ ಎಂಜಲು ಆಪಲ್ ಒಗದಿದ್ದಕ್ಕೆ ಸಿಟ್ಟಿಗೆ ಏನ್ ಮಾಡ್ಯಾರ ಗೊತ್ತಾ? ಇಲ್ಲೊಂದು ಭಾರಿ ಹಾರನೇ ತಯಾರು ಮಾಡಿಬಿಟ್ಟಾರ. ಸೇಬು ಹಣ್ಣಿನ ಹಾರ ಹಾಕಿದ್ರ ಕಚ್ಚಿ ಕಚ್ಚಿ ಒಗಿಲಿಕತ್ತಾರ. ಅದಕ್ಕೆ ಹಿಂಗ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಇದು ಖಾರ ಅಂತ ಹಾರ ರೆಡಿ ಮಾಡಿ ಹಾಕ್ಬಿಟ್ಟಾರ ನೋಡ್ರಿ. ಸುಮ್ಮನೆ ಮಜಾಕ್ ಮಾಡದಾರಿ. ಮತ್ತ ಸಿಎಂ ಅವ್ರಿಗೆ ಈ ತರ ಖಾರದ ಹಾರ ಹಾಕ್ಲಿಕ್ಕೂ ಒಂದು ಕಾರಣ ಐತಿ. ಯಾಕಂದ್ರ ಈ ಎಲ್ಲಾರಿಗೂ ಹಾಕುತ್ತಾರ ಹೂವಿನ ಹಾರ ಅಂದ್ರ ಡಿ.ಕೆ. ಶಿ ಸಾಹೇಬ್ರಿಗೆ ಅಲರ್ಜಿ ಅಂತ, ಹೂವು ಅಂದ್ರ ಹಿಂಗಾಗಿ ಹಾಕ್ಬೇಡಂತ ಸ್ಟ್ರಿಕ್ಟ್ ಆಗಿ ಹೇಳ್ಯಾರ. ಅದಕ್ಕೆ ಈ ತರ ಕ್ರಿಯೇಟಿವ್ ಆಗಿ ಬೆಳ್ಳುಳ್ಳಿ, ಮೆಣಸಿನಕಾಯ್ದ ಹಾರ ಹಾಕ್ಯಾರ. ಯಾರು ನನಗೆ ಹೂನಾರ ಹಾಕ್ಬಾರ್ದು, ನನಗೂ ಸುಗಂಧರಾಜ ಯಾವ್ದೋ ಹೂನಾರ ಮುಟ್ಟಿ ಸುಗಂಧರಾಜ ಆಯ್ತು ಎಲ್ಲ ಕಡಿತ ಬಂದ್ಬಿಟ್ಟು ಸುಮ್ಮನೆ ಸಮಸ್ಯೆ ಇದೆ. ದಯವಿಟ್ಟು ಕಾರ್ಯಕರ್ತರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾರು ನನಗೆ ಹೂನಾರ ಹಾಕ್ಬಾರ್ದು. ಹೂನಾರನ್ನ ನನಗೆ ನಿಷೇಧ ಮಾಡಿದ್ದೀನಿ. ನನಗೆ ಹೂನಾರ ಏನೋ ಬರ್ಲಿ, ಭೇಟಿ ಮಾಡಿ ಒಂದು ಬಕ್ಕೆ ಸಣ್ಣ ಬಕ್ಕೆ ಇರ್ಬೇಕಾದ್ರೆ ಕೊಡಿ, ಚಿಂತೆ ಇಲ್ಲ. ಬಟ್ ಹೂನಾರ ಮಾತ್ರ ಬೇಡ. ನನಗೂ ಸುಗಂಧರಾಜ ಯಾವ್ದೋ ಹೂನಾರ ಮುಟ್ಟಿ ಸುಗಂಧರಾಜ ಆಯ್ತು ಎಲ್ಲ ಕಡಿತ ಬಂದ್ಬಿಟ್ಟು ಸುಮ್ಮನೆ ಸಮಸ್ಯೆ ಇದೆ. ಸೊ ನನಗೆ ಏನಿದ್ರು ಬೇಕಾದ್ರೆ ಇಂಥದ್ದು ಯಾವ್ದೊಂದು ಈ ತರ ಬೇಡ, ಸಣ್ಣ ಶಾಲೆ ಇದೆ. ಇನ್ನು ಇಲ್ಲಿ ಮಂತ್ರಿ ಸ್ಥಾನನೇ ಸಿಗದೆ ಇರುವಂತಹ ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳು ಅವರಿಗೆ ಡಿ.ಸಿ.ಎಂ ಮಾಡ್ಬೇಕು ಅಂತ ಬೇಡಿಕೆ ಇಟ್ಟು ಘೋಷಣೆ ಒದರಿ ಪ್ರತಿಭಟನೆ ಮಾಡ್ಲಿಕತ್ತಾರ. ಆದ್ರೆ ಎಂಥ ಜಾಗದಾಗ ಕುಂತಾರ ನೋಡ್ರಿ, ಇವ್ರಿಗೇನ್ ಬೇರೆ ಜಾಗನೇ ಸಿಕ್ಕಿಲ್ಲ ಹೆಂಗ್ ಅಂತೀನಿ.
ಇವ್ರಿಟ್ಟಿರೋ ಬೇಡಿಕೆನೂ ತಪ್ಪು, ಇವ್ರ ಕುಂತ ಜಾಗನೂ ತಪ್ಪು. ಎಲ್ಲಿ ಏನ್ ಕೇಳ್ಬೇಕು, ಹೆಂಗ ಪ್ರತಿಭಟನೆ ಮಾಡ್ಬೇಕಂತ ಯಾರೇ ಸ್ವಲ್ಪ ಕಲಿಸ್ಕೊಡ್ರಿಯಪ್ಪ. ನೋಡ್ರಿ, ಜಮೀರ್ ಅಹಮದ್ ಅವರು DCM ಆಗ್ಬೇಕಂತ ಅವ್ರ ಅಭಿಮಾನಿಗಳು. ಆದ್ರೆ ಇಲ್ಲಿ DCM ಆಗಿರೋರ್ಗೆ ಖುಷಿ ಸಮಾಧಾನನೇ ಇಲ್ಲ. ಅವರಿಗೆ CM ಆಗ್ಬೇಕಾಗಿತ್ತು, ಮೂರ್ ಸಲ ಮುಖ್ಯಮಂತ್ರಿ ಕುರ್ಚಿ ತಪ್ಪ ಹೋಗೈತಿ ಅಂತ ಭಾವುಕರಾಗಿ ಮಾತಾಡ್ಲಿಕತ್ತಾರ. 13ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಮನೆಯವರನೋ ಏನೋ ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 19 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಮತ್ತು ಈ ಬಾರಿ ಪ್ರಯತ್ನ ಮಾಡಿದೆ, ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಕಡೆಗೆ ಯಾವುದೋ ಕಾರಣಕ್ಕೆ ಪೊಲಿಟಿಕ್ಸ್ ಗೊತ್ತಲ್ಲ, ಪೊಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೂ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನ. ಹೆಂಗಂದ್ರೆ ಹಂಗೆ ನಡ್ಕೊಳ್ಳೋಕ್ಕಿಲ್ಲ ನಾವು. ರಾಜ್ಯದ ಜನ ನಮ್ಮನ್ನು ಗಮನಿಸ್ತಾರೆ. ಈ ಆಸೆ ಅನ್ನೋದೇ ಬಹಳ ಕೆಟ್ಟ ನೋಡ್ರಿ. ಆಸೆ ಸಹಜವಾಗಿ ಮನುಷ್ಯರಿಗೆ ಎಲ್ಲರಿಗೂ ಇರ್ತೈತಿ, ಆದ್ರ ದುರಾಸೆ ಇರಬಾರ್ದಂತಿ. ನಾನು ಏನೇ ಸಿಕ್ರು ಇನ್ನೂ ಸಿಗಬೇಕಾಗಿತ್ತು ಅನ್ನುವಂಥ ಅಸಂತೃಪ್ತಿ ಒಟ್ಟಿನ್ಯಾಗ ಸದ್ಯಕ್ಕೆ ಯಾರಿಗೂ ತಮಗ ಸಿಕ್ಕಂತ ಸ್ಥಾನದ ಬಗ್ಗೆ ತೃಪ್ತಿನೇ ಇಲ್ಲ ನೋಡ್ರಿ. ಇಷ್ಟಾದ್ರೂ ರಾಜಕಾರಣಿಗಳಾಗ್ಲಿ ಅವ್ರ ಅಭಿಮಾನಿಗಳಾಗ್ಲಿ ಏನೇ ಬಿಲ್ಡಪ್ ಕೊಟ್ರು, ಏನೇ ಕಸರತ್ತು ಮಾಡಿದ್ರು ಸಾಮಾನ್ಯ ಜನರು ಭಾರಿ ಶಾಣೆ ಆಗ್ಲಿಕತ್ತಾರ. ಅವರಲ್ಲಿ ಎಷ್ಟು ಜಾಗೃತಿ ಬರ್ಲಿಕತ್ತದಂದ್ರ ಇಲ್ಲೊಬ್ಬ ಹೆಣ್ಮಗಳು ಯಾವ ಅಂಜಿಕಿ ಅಳಕಿಲ್ಲಾರ್ದೆ ಸೀದಾ ಮಾತಾಡ್ಲಿಕತ್ತಾರ. ಕೇಳ್ರಿ, 2000 ಫ್ರೀ ನಿಮ್ಗೆಲ್ಲ. 2,000 ರೂಪಾಯಿ ಬೆಂಕಿ 2,000 ರೂಪಾಯಿ ಬೆಂಕಿ ಹೋಗಪ್ಪ, ನಮ್ ತಲೆನೋವು ಬಂದ್ಬಿಟ್ಟು. ಯಾಕಪ್ಪ ಫ್ರೀಯಾಗಿ ತಗತಿದಿರಿ, ಫ್ರೀಯಾಗಿ ಹೋಯ್ತಿದಿರಿ, ಇದ್ಯಾಕ ಮತ್ತೆ ತಿರ್ಗಾ ಬೈತಿದಿರಿ? ಎಲ್ಲ ಹೆಚ್ಚಿಸ್ಬಿಟ್ಟು 2,000 ರೂಪಾಯಿ ಕೊಟ್ರೆ ಇದು 100 ರೂಪಾಯಿ ಬರ್ತಿದ್ ಸಾಮಾನ ತಗೊಂಡದ್ 2,000 ರೂಪಾಯಿ ತಗೊಂಡಾದ್ರು ಬರಲ್ಲ. ಇನ್ನೇನ್ ಅವ್ರು ಕೊಡ್ತಾ ಇರೋದು? 100 ರೂಪಾಯಿ ತಗೋದ್ರೆ ಇಂತ ಬ್ಯಾಗ್ ತುಂಬಾ ತಗೋ ಬರ್ತಿದ್ರಿ. ಈಗ 2,000 ರೂಪಾಯಿ ತಗೋದ್ರು ಇಲ್ವೇ? ಎಲ್ಲ ರೇಟ್ ಜಾಸ್ತಿ ಆಗಿದೆ. ಇದು ಅರ್ಧ ಕೈ ಟಮಾಟೆ ಅನ್ಕೂವೆ 2 ಹಸಿರು ಮೆಣಸಿನಕಾಯಿ 100 ರೂಪಾಯಿ ತಗೊಂಡ್ರಿ. ಯಾವ ಊರ್ ನಿಮ್ದು? ನಾವು ಹಳ್ಳಿ. ಅಲ್ಲೆಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡ್ಯಾರ, ರೋಡು ಗುಂಡಿ ರಸ್ತೆ ಚೆನ್ನಾಗಿ. ಏನು ಇಲ್ಲ, ಏನು ಫ್ರೀ ಆಗಿಲ್ಲ. ನಮ್ಗೆ ಯಾವ ಕಾಮಗಾರಿಕೆ ಕೆಲಸನೂ ಹಿಡ್ದೇ ಇಲ್ಲ ನಮ್ ಕಡೆ. ಖರೆ ಅದ ಬಿಡ್ರಿ. ಉಳಿದೆಲ್ಲಾದ್ರದ ರೇಟ್ ಹೆಚ್ಚಿಸಿ 2,000 ರೂಪಾಯಿ ಕೊಡ್ತೀವ ಅಂದ್ರ ಆ 2,000ಕ್ಕೆ ಬೆಂಕಿ ಹಾಕ ಅಂದ್ಬಿಟ್ರ ಅವ್ರು. ಅದು ಸರಿಯಾಗಿ ಬರಾಕತ್ತಿಲ್ಲ, ಆ ಮಾತು ಬೇರೆ. ಇನ್ನು ಈ ಪಶ್ಚಿಮ ಬಂಗಾಳದಾಗ ಎಷ್ಟು ದಿನ TMCದವ್ರು ಮೊಟ್ಟೆ ಪ್ರತಿಭಟನೆ ಎದುರಿಸಿದ್ದಾಯ್ತು, ಈಗ ಸೀರೆಗಳ ಒಳಗ ಸುತ್ಕೊಂಡು ಮುಚ್ಕೊಂಡು ಕುಂದ್ರುವಂತ ಪರಿಸ್ಥಿತಿ ಬಂದೈತ್ ನೋಡ್ರಪ್ಪ. ನೋಡಿದ್ರೆ ಸೀರೆ ಪ್ಯಾಕೆಟ್ಗಳು ರಾಶಿ ಒಳಗ ಬಚ್ಚಿಟ್ಕೊಳ್ಳುವಂಥದ್ದು. ಅವರಾದ TMC ನಾಯಕ ಹಿಂಗ ಸಿಗಬಿದ್ದಾರಂತ ನೋಡ್ರಿ. ಇನ್ನ TMC ಗೂಂಡಾಗಳು ನಾಯಕರು ಇನ್ನ ಎಲ್ಲೆಲ್ಲಿ ಹೆಂಗೆಂಗ ಸಿಗಬೀಳ್ತಾರ ಅನ್ನೋದ ಬಹಳ ಎಲ್ಲರೂ ಕುತೂಹಲದಿಂದ ಕಾಯ್ಲಿಕತ್ತಾರ. ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.